ವಲ್ದಕ್ಕೋಗಿ ಹೆರಿಗೆ ಆಯ್ತು ಅನ್ಸುತ್ತೆ. ಎಂತ ಮಗು ಆಯ್ತೋ ಏನೋ. ಹೌದು ಕಣೆ ಸುಜಿ, ಪಾಪು ಒಳ್ಳೋದು ಕೇಳಿಸ್ತಾ ಐತೆ. ಎಂತ ಮಗು ಆಯ್ತೋ ಏನೋ. ಅಮ್ಮ ಅಮ್ಮ. ಅತ್ತೆ ಅತ್ತೆ, ಹೆರಿಗೆ ಆಯ್ತಾ? ಎಂತ ಪಾಪು ಅತ್ತೆ? ಅಯ್ಯೋ ಇರೋ ಒಂದ್ ನಿಮಿಷ ಸುಜಿ, ಒಂದ್ ನಿಮಿಷ ಇರಮ್ಮ, ಬಂದು ಹೇಳ್ತೀನಿ ಇರ್ರಿ. ಅಲ್ಲಿ ಎಲ್ಲಾನ ಕ್ಲೀನ್ ಮಾಡ್ತಾ ಇದಾರೆ ಅನ್ಸುತ್ತೆ. ಎಲ್ಲ ಕ್ಲೀನ್ ಮಾಡಿ ಆಮೇಲೆ ಬಂದು ಹೇಳ್ತಾರೆ ಇರಿ. ಹೌದಾ, ಸರಿ ಮಾಡಲಿ ಬಾ. ಕಾಂತ ಕಾಂತ, ಕಂಬ್ಳಿಗೇನೋ ಹೆರಿಗೆ ನೋವು ಬಂದೈತಿ ಅಂತ ಅಂದ್ರಲ್ಲ ಯಾರನ, ಅದಕ್ಕೆ ನಾನು ಹೊಲ್ದಕ್ಕೆ ಹೋಗಿದ್ದೆ ಒಂದೆರಡು ಸೌದೆ ತರನ ಅಂತಾನ. ತಿರ್ಗಾ ಅಲ್ಲಿ ಯಾರೋ ಹಂಗಂದ್ರು, ಅದಕ್ಕೆ ಸೌದೆ ಒತ್ಕೊಂಬಂದು ಮಂತಕ್ಕೆ ಹಾಕಿ ಬಂದಪ್ಪ. ಅಯ್ಯೋ ಗುಂಡಜ್ಜಿ, ನೀನು ಇವಾಗ ಬಂದಿದ್ಯಲ್ಲ, ಆಲೆ ಒಂದು ಗಂಟೆಯಿಂದ ಹೆರಿಗೆ ನೋವು ಶುರುವಾಗಿ ಈಗಿನ ಹೆರಿಗೆ ಆಯ್ತು. ನೀನು ಈಗ ಬಂದಿದ್ಯಾ ಆದ್ಮೇಲೆ. ಹೌದೇನ, ಆಯ್ತೇನು? ಎಂತ ಮಗುನಪ್ಪ? ಎಂತದ ಗೊತ್ತಿಲ್ಲ ಕಣ್ಗುಂಡಜ್ಜಿ, ಈಗಿನ ಪಾಪ ಹೊಳ್ತಿತ್ತು, ಸೌಂಡ್ ಕೇಳಿಸ್ಕೊಂಡ್ವಿ ಅಷ್ಟೇನಿ. ಎಂತ ಪಾಪು ಅಂತನ ಗೊತ್ತಿಲ್ಲ. ಇರು, ನಮ್ಮಮ್ಮಯ್ಯ ಬಂದ್ಮೇಲೆ ಹೇಳ್ತೈತಿ. ಹೋಗಿಲ್ಲ ನೀನು? ಸರಿ ಹೋಗ್ತೀನಿ ಇರಪ್ಪ, ನೋಡೋಣ. ನನಗೆ ಗೊತ್ತಾಗ್ಲಿಲ್ಲ, ನಾನು ದೂರ ಹೋಗಿದ್ನ ನಡ್ಕೊಂಬರೋ ಒಟ್ಟತ್ಗೆ ಈಟತ್ತಾತು. ನಾನು ಹಂಗೆ ಅಂದ್ಕೊಂಡೆ ಹೋಗೋ ಒಟ್ಟತ್ಗೆ ಹೆರಿಗೆನೆ ಆಗುತ್ತಾ ಏನೋ ಅಂತಾನ. ಅದ್ರಾಗ್ಲಿ ಹೇಳುತ್ತೀರ ನೋಡ್ಕೊಂಬರೋಣ ಅಂತಾನ ಬಂದೆ. ಹೆಂಗೋ ಆತಲ್ಲ ಬಿಡು ಸದ್ಯ. ದೇವ್ರ ದಯೆಯಿಂದನ ಎಲ್ಲ ಒಳ್ಳೇದಾತಲ್ಲ. ಆಗಾಳೆ ಗುಂಡಮ್ಮ ಈಗ ಬರ್ತಾ ಇದ್ದೆ ಅಳ್ಳಾಡ್ಸ್ಕೊಂಡು. ಅಯ್ಯಯ್ಯಯ್ಯ, ಎಲ್ಲ ಆದ್ಮೇಲೆ ಬರ್ತಾಳೆ ತಾಯಿ. ಎಲ್ಗೋಗಿದ್ದೆ ಈಟ ತಿಂತಕನ? ಮಾತಾಗಿರ್ಲಿಲ್ವೇ ನೀನು? ಇಲ್ಲ ಕಂತಿಮಜ್ಜಿ, ನಾನು ಹೊಲ್ದಕ್ಕೆ ಹೋಗಿದ್ದೆ, ಸೌದಿರ್ಲಿಲ್ಲ. ಅದಕ್ಕೆ ಒಂದೆರಡು ಸೌದಿ ಒತ್ಕ ಬರೋಣ ಅಂತಾನ ಆ ಭಾಗ್ಯಮ್ಮನು ನಾನು ಹೊಲ್ದಕ್ಕೆ ಹೋಗಿದ್ವಿ. ಅಲ್ಲಿ ಯಾರಂಗ ಅಂದ್ರು, ಅದಕ್ಕೆ ಬಂದ್ವಿ ಸೌದಿ ಮಂತಕ್ಕೆ ಹಾಕಿ. ಹೆರಿಗೆ ಆತಂತೆ. ಎಂತದು? ಏಲಕ್ಕೆ ಹೋಗಿದ್ರಿ? ಅಯ್ಯಯ್ಯಯ್ಯ, ಏಲಕ್ಕೆ ಹೋಗೋದಕ್ಕೆ ಈಟ ತಿಂತಕ ಬರ್ಬೇಕೆ? ಅಯ್ಯಯ್ಯ, ಜಲ್ದಿ ಬರ್ಬೇಕು ತಾನೆ. ಅದಿನ್ ಎತ್ ಬಂದ್ರಿ ತಾಯಿ, ತಿಪ್ಪೇನೆಲ್ಲ ನಾ ತುಂಬಿಸ್ ಬಂದ್ರ ಹೆಂಗೆ? ಈ ತಿಮ್ಮಜ್ಜಿ ಏನ್ ಮಾತಾಡ್ತೇಮ? ಹೊಲ್ದಕ್ಕೆ ಹೋಗಿದ್ವಿ ಅಂದ್ರೆ ಸೌದಿ ತರಕ್ಕೆ ಏಲಕ್ಕೆ ಹೋಗಿದ್ವಿ ಅಂತ ಎಂತೈತಿ. ಅಯ್ಯ ಹೋಗತ್ತ ಗುಂಡಜ್ಜಿ. ಅಜ್ಜಿ ಕಿವಿ ಕೇಳಿಸಲ್ಲ, ಮತ್ ಗೊತ್ತಿದ್ದು ನೀನು ಎಷ್ಟು ದೂರ ನಿಂತ್ಕೊಂಡು ಮಾತಾಡ್ತೀಯಲ್ಲ, ಹತ್ರಕ್ಕೆ ಹೋಗಿ ಹೇಳು. ಏ ತಿಮ್ಮಜ್ಜಿ, ನಾವು ನೀರ್ ಕಡೆಗೆ ಹೋಗಿರ್ಲಿಲ್ಲ, ಹೊಲ್ದಕ್ಕೆ ಹೋಗಿದ್ವಿ ಸೌದಿ ತರಕ್ಕೆ. ಸೌದಿರ್ಲಿಲ್ಲ ನೀರ್ ಕಸಕ್ಕೆ, ಅಡ್ಗೆ ಮಾಡಕ್ಕೂ ಅದಕ್ಕೆ ಹೋಗಿದ್ವಿ. ನಾನು ಭಾಗ್ಯಮ್ಮನು ಯಾರು ಹಂಗಂದ್ರು ಅದಕ್ಕೆ ಬಂದ್ವಿ. ನೀನೇನ್ ಮಾತಾಡ್ತೀಯಮ್ಮ? ನಾವೊಂದು ಹೇಳಿದ್ ನೀನಂತ ಮಾತಾಡ್ತೀಯ. ಸೌದಿ ತರಕ್ಕೆ ಹೋಗಿದ್ರೆ ಹೊಲ್ದಕ್ಕ? ಅಯ್ಯ, ನನಗೆ ಸರಿಯಾಗಿ ಕೇಳಿಸ್ಲಿಲ್ಲ. ನೀನು ಹೇಳಕ್ ಹೋಗಿದ್ಯಾ ಅಂತ ನಾನು ಕೇಳಿಸ್ದಂಗಾತು, ಅದಕ್ಕೆ ಹಂಗಂದೆ ಬಿಡು. ಆಲಿ ಹೆರಿಗೆ ಆತು, ಇನ್ನೇನು ಇವಾಗ ಯಾಕೆ ಬಂದಿ? ಎಲ್ಲ ಮುಗಿದ್ಮೇಲೆ. ಏನ್ ಹುಡುಗಿ ಹೆರಿಗೆ ಆಗೈತಿ ನಮ್ಮ ಕಮಲಮ್ಮಗೆ, ಬೋಲ್ ಚೆನ್ನಾಗಟ್ಟಂಗೆ ಕೆಂಪು ದುಂಡುಗೆ. ಹೌದೇನು ಹೆಣ್ಣು ಹುಡುಗಿ ಆತ? ಹೋಗ್ಲಿ ಬಿಡು. ಎಂತದ ಹೆಣ್ಣ ಗಂಡ ಒಟ್ಟಿನಲ್ಲಿ ಆಯ್ತಲ್ಲ ಸದ್ಯ. ಸೆನಕೈದಾರ ತಾನೆ ತಾಯಿ ಮಗಳು? ಸೆನಕೈದಾರೆ, ಹೋಗಿ ನೋಡಕ್ ಹೋಗಿ. ಸೂಜಿ, ನೀನು ಮತ್ತೆ ನಿನ್ ಗಂಡ ಅತ್ತೆ ಮಾವ ಆಗ್ಬಿಟ್ರಿ ನೋಡು. ನಮ್ ಕಮಲಮ್ಮಗೆ ಹೆಣ್ಣು ಹುಡುಗಿ ಆಗೈತಿ. ಹೌದೇನಜ್ಜಿ? ಹೆಂಗೋ ಬಿಡ್ರಿ. ಆಯ್ತಲ್ಲ ಸದ್ಯ. ಸುಜಿ ಕಂತ ಬರಪ್ಪ, ಬರೀ ನೋಡಿರಂತೆ. ಎಲ್ಲ ಆಯ್ತು, ಅಚ್ಚಕಟ್ ಮಾಡಿದ್ದು. ಹೋಗಿ ನೋಡೋಗ್ರಿ. ನಾನು ಹೋಗ್ತೀನಿ. ದೇವಿ, ಕಮಲಮ್ಮಗೆ ಒಂದಿಟ್ಟು ತಲೆಗೆ ಪಪ್ಲರ್ ಕಟ್ಟು, ಆಮೇಲೆ ಬಿಸಿನೀರು ಕೊಡು ಕುಡಿಯಕ್ಕೆ. ಆಮೇಲೆ ಅವಳಿಗೆ ಎತ್ತರ ಆಯ್ತಾ ನೋಡು. ಎತ್ತರ ಆದ್ಮೇಲೆ ಒಂದಿಟ್ಟು ಹುಡುಗಿಗೆ ಹಾಲು ಕುಡ್ಸು. ಸುಮ್ಮನೆ ಆಗ್ಬೇಡ, ನಾನೇ ಬಂದು ಎಲ್ಲ ಹೇಳಕ್ಕಾಗಲ್ಲ ಹಂಗ. ಸರಿ ಅತ್ತೆ, ಆಯ್ತು. ಹೋಗಿ ನಮ್ಮ ಸಿದ್ದುಗೂ ಕಾಳಿಗೂ ಎಲ್ಲಾರ್ಗು ಹೇಳ್ತೀನಿ, ನಮ್ಮ ರಾಜಗುನು. ಕಮಲಮ್ಮಗೆ ಹೆರಿಗೆ ಆತು ಅಂತಾನೆ ಬರ್ತಾರ ಅವ್ರು ಮೊಮ್ಮಗ ನೋಡಕ್ಕೆ. ಕಾಳಿನಲ್ಲಿ ಬರ್ತಾಳೆ, ಅವಳು ಬರಲ್ಲ. ಅವಳಿಗೆ ಉರಿ ಎತ್ತು ಹೇಳಿರು. ಸುಮ್ಮನೆ ಹೇಳ್ತೀನಿ, ಹುರ್ಕಾಮ್ಲಿ ಅವಳು ಕಾಳಿನದಿಟ್ಟು. ಗುಂಡಮ್ಮ ಬಾರಮ್ಮ, ಎಲ್ಲ ಆದ್ಮೇಲೆ ಬಂದಮ್ಮ ನೀನು. ಬಾ. ಹೆಂಗೋ ಆತತ್ತ, ತಿಮ್ಮಜ್ಜಿ ಇತ್ತು, ನಾನು ಇದ್ದೆ, ಆತು. ನಮ್ಮ ಕಮಲಮ್ಗೊಂದೀಟು ಸುಸ್ತಾದಂಗಾಗಿ ಮನಿ ಕಂಡವಳಿ. ನಾನು ಸೌದಿಗೆ ಹೋಗಿದ್ದೆ ಹೊಲ್ತಕ್ಕೆ, ಬರೋಟತಿ ಈಟತ್ತ ಆತು. ಹೆಂಗೋ ಆತಲ್ಲ ಬಿಡು, ಒಟ್ಟಿನಲ್ಲಿ ಯಾರಿಂದಾನ ಏನು ತೊಂದರೆ ಆಗಿಲ್ವಲ್ಲ. ಪರವಾಗಿಲ್ಲ, ಸೆನಕೈತೆ ಹುಡುಗಿ. ಒಂದೀಟು ಸಣ್ಣಕೈತೆ, ಹಾಲು ಕುಡಿದ್ರೆ ಸೆನಕ ಆಗ್ತಾಳೆ. ಒಂದೀಟು ಬಣ್ಣ ಕಪ್ಪು ಬತ್ತಾಳೆ ನಮ್ಮ, ಒಂಥರ ಕೆಂಬಣ್ಣ ಗೋಧಿ ಬಣ್ಣಕ್ಕೆ. ಸೆನೆ ಕೆಂಪಿಲ್ಲ ಅವ್ರಮ್ಮನಂಗೆ. ಅವ್ರಪ್ಪನಂಗೆ ಒಂದೀಟು ಗೋಧಿ ಬಣ್ಣಕ್ಕೆ ಇದ್ದಾಳೆ. ಅಲ್ವೇನೆ ದೇವಮ್ಮ? ಕಣ್ಗುಂಡಜ್ಜಿ, ಅವ್ರ ಅಪ್ಪನಂಗೆ ಇದ್ದಾಳೆ ಒಂದೀಟು ಬಣ್ಣದಾಗಿ. ಮಕ್ಕದೋಲ್ಕೆ ಎಲ್ಲ ನಮ್ಮ ಕಮಲಮ್ಮಂಗೇನೆ ಬಣ್ಣ ಒಂದೀಟು ಅವ್ರ ಅಪ್ಪನಂಗೆ ಐತಿ. ಏ ಕಳ್ಳಿ, ಚಿಕ್ಕಳ್ಳಿ, ನಾನು ನಿಮ್ಮ ಅತ್ತೆ ಬಂದಿದ್ದೀನಿ ನೋಡಮ್ಮ ಸೂಜಿ. ಅಯ್ಯೋ, ನಮ್ಮ
ಕಮಲಮ್ಮಗೆ ಗಂಡು ಹುಡುಗ ಆಗಿದ್ರೆ ಸೂಜಿಗೆ ಹೆಣ್ಣು ಹುಡುಗಿ ಆಗಿದ್ರೆ ವಾರ್ಗೆ ಆಗದ ಅವಾಗ ಮದ್ವೆ ಗಿದ್ವೆ ಮಾಡ್ಕೊಂಬಕು ಮುಂದಕ್ಕೆ ಸೆನಕ ಆಗದ ವಾರ್ಗೆ. ಈಗ ಹೆಣ್ಣಾಗೈತಿ ತಿರ್ಗಾ ಸೂಜಿ ಗಂಡಾದ್ರೂ ವಾರ್ಗೆ ಆಗಲ್ಲ. ಯಾಕಂದ್ರೆ ಗಂಡು ಸಣ್ಣನಾಗ್ತಾನೆ, ಹೆಣ್ಣು ದೊಡ್ಡದಾಗುತ್ತೆ. ಅಲೇನೆ ದೇವಮ್ಮ. ಗುಂಡಜ್ಜಿ ನೋಡ ಆಲೆ ಇನ್ನು ಈಗಿನ ಹುಟ್ಟಿರೋ ಮಗುಗ ಆಲೇನೆ ಮುಂದೆ 18-20 ವರ್ಷದ ಆಲೇನೆ ಈಗಲೇ ಹೇಳ್ತಾ ಇದೆಯಲ್ಲ ಗುಂಡಜ್ಜಿ. ಏನ ತಮಾಷೆಗೆ ಹಂಗ ಉಮ್ತಾಳ್ಬಿಡೆ. ಹುಟ್ಟಿದಾಗ ಎಲ್ಲಾರು ಹಂಗೆ ಮತಿಗ ಅಣ್ಣ ತಂಗಿ ಮಕ್ಕಳು ಇದ್ರೆ ವಾರ್ಗೆ ಆಗ್ತಾರೆ, ವಾರ್ಗೆ ಆಗಲ್ಲ ಅಂತನ ಮಾತಾಡ್ತಾರೆ ಎಲ್ಲ ಹುಟ್ಟಿದಾಗ. ಬಿಡು, ಅದ್ರಾಗ ಏನೈತೆ ತಪ್ಪು? ಅಲ್ಲ ತಪ್ಪೇನು ಇಲ್ಲ, ಹೇಳ್ದೆ ಅಷ್ಟೇನೆ. ಇನ್ನ ಈಗಿನ ಹುಟ್ಟೈತ್ ಪಾಪ, ಈಗಿನ ಕಣ್ಣು ಬಿಟ್ಟೈತೆ ಅದು. ಆಲೇನೆ ಮದ್ವೆ ಅದು ಇದು ಅಂತ ಹೇಳ್ತಿದ್ ಗುಂಡಜ್ಜಿ ಅಂತಾನ. ಏನ್ ಮಾತಾಡಕ್ಕೇನು? ದುಡ್ಡು ಕೊಡ್ಬೇಕಾ, ಕಾಸು ಕೊಡ್ಬೇಕಾ, ಏನ್ ಬೆಳ್ಳಿ ಬಂಗಾರ ಕೊಡ್ಬೇಕೆ ಮಾತಾಡಕ್ಕೆ? ಎಂತ ಸೆನಕೈತೆ ಹುಡುಗಿ, ಹೋಗ್ಲಿ ಬಿಡು. ಇವಳು ಹೆಂಗುನು ಈಗ ಮಲ್ಲಿಗೆ ಹೆರಿಗೆ ಆಗಿ 1 ತಿಂಗಳು ಆಗೈತೆ. ಮಲ್ಲಿ ಮಗುಗೆ ವಾರಿಗೆ ಆಗ್ತಾನೆ. ಮಲ್ಲಿಗೂ ಹೆಂಗುನು ರಾಜನ್ಗುನು ತಂಗಿ ಆಗ್ಬೇಕಲ್ಲ ಕಮಲ. ಮಲ್ಲಿ ಮಗುಗೆನೆ ಒಟ್ಟನಾಗುತ್ತೆ ತೀರಾನ. ಅದು ಸರಿನೇ, ಇವರಿಬ್ರು ಮೂಲಕನಾದ್ರೂ 2 ಕುಟುಂಬನೂ ಒಂದಾದ್ರೂ ಆಗ್ಬೋದು ಮುಂದಕ್ಕೆ ಅಲ್ವೇನ್ ಗುಂಡಜ್ಜಿ? ಅಷ್ಟೊತ್ತಿಗೆ ನಮ್ಮ ತಾಳತ್ತೇನೂ ಬದಲಾಗಿ ನಮ್ಮ ಕಮಲಕ್ಕನ ಮಗಳನ್ನ ಮೊಮ್ಮಗುಗೆ ಮದುವೆ ಮಾಡ್ಕೊಂಬನ ಅಂತ ಅಂದ್ರು ಅನ್ಬೋದು. ಹೇಳಕ್ಕಾಗಲ್ಲ. ಇದ್ರ ಮೂಲಕನಾದ್ರೂ 2 ಕುಟುಂಬ ಒಂದಾದ್ರೆ ಅದಕ್ಕಿನ್ನ ಸಂತೋಷ ಇನ್ನೇನ್ ಬೇಕು ಅಲ್ವಾ? ಅಯ್ಯೋ, ಅದೆಲ್ಲ ಕನಸು ಕಣೆ ಸುಜಿ. ನಾವ್ ಅಂದ್ಕೋಬೇಕು, ನಾವ್ ಆಸೆ ಪಡ್ಬೇಕು ಅಷ್ಟೇನೆ. ನಿಮ್ಮ ಕಾಣತ್ತೆ ಅಂತವೆಲ್ಲ ಅವಳ ತಲೆಗೆ ಬರೋದೇ ಇಲ್ಲ. ಅವಳಿಗೇನಿದ್ರು ಬರೀ ಗುದ್ದಾಡೋದು ಅಷ್ಟೇನಿ. ನನ್ ಕಂಡ್ರೆ ಉರ್ದ್ ಬಿಡೋದು, ಗುದ್ದಾಡೋದು, ಕಾಲ್ ಕೆರ್ಕೊಂಡ್ ಜಗಳಕ್ಕೆ ಬರೋದು ಅಷ್ಟೇನಿ. ಇಂಥವೆಲ್ಲ ಸಂಬಂಧ ಗಿಂಬಂಧ ಅವಳದಾಗೆಲ್ಲ ನಡೆಯಲ್ಲ. ಸುಮ್ನಿರು, ಅಂತವೆಲ್ಲ ಆಸೆ ಇಕ್ಕಮಕ್ ಹೋಗ್ಬೇಡ್ರಿ. ಸುಮ್ನೆ ಆಸೆ ಇಕ್ಕೊಂಡ ಆಮೇಲೆ ಮುಂದಕ್ಕೆ ನಿರಾಸೆ ಆದ್ಗಿರತ್ತು. ಒಟ್ನಲ್ಲಿ ಅವಳಂತೂ ಸಾಯತಕ್ಕ ಬದ್ಲಾಗಲ್ಲ. ಯಾಕೆ ಹಂಗಂತಿದ್ದೀವಮ್ಮ? ಬಿಡು, ಅವಳಿಗೇನು ಮನ್ಸಿಲ್ವೇ ಕಾಳಮ್ಗೆ? ಅವಳಿಗೂ ಐತಿ, ಆದ್ರೆ ಏನ್ ಮಾಡೋದು? ಅವಳಿಗೊಂದಿಟ್ಟು ಆಸೆ ಜಾಸ್ತಿ. ಎಲ್ಲ ಆಸೆ ನನಗೆ ಇರಬೇಕು, ನನ್ನ ಮಕ್ಕಳಿಗೆ ಇರಬೇಕು. ಇನ್ನೊಬ್ಳು ಬಂದ್ಬಿಟ್ಲಲ್ಲ ನನ್ನ ಸ್ಥಾನನ ಕಿತ್ಕಮ್ಮಕ್ಕೆ ಅಂತಾನ ಅವಳಿಗೆ ಸಿಟ್ಟು ಅಷ್ಟೇ ನಿನ್ ಮೇಲೆ. ಏನ್ ಮಾಡಕ್ಕಾಗುತ್ತೆ? ಇವೆರಡು ಹುಡುಗರಿಂದನಾದ್ರೂ ಅವಳ ಮನಸ್ಸು ಬದಲಾದ್ರೂ ಆಗ್ಬೋದು. ಯಾರಿಗ್ ಗೊತ್ತೈತಿ? ಕಾಲ ಒಂದೇ ತರ ಇರಲ್ವಲ್ಲ. ಈಗಿದ್ದರು ನಾಳೆ ಇರ್ತೀವಿ ಅಂತ ಹೇಳಕ್ಕಾಗಲ್ಲ, ಈಗಿದ್ದರು ಹಿಂಗೆ ಇರ್ತೀವಿ ಅಂತ ಹೇಳಕ್ಕಾಗತ್ಲ? ನೀವು ಹಿಂಗೆಲ್ಲ ಮನೆ ಕಟ್ತೀರಾ, ಹಿಂಗೆ ಆಗ್ತೀರಾ, ಚೆನ್ನಾಗಿ ಆಗ್ತೀರಾ, ಆ ಊರಿಂದ ಈ ಊರಿಗೆ ಬಂದು ಸೂಜಿ ಹಿಂಗೆಲ್ಲ ಉಪ್ಪಿನಕಾಯಿ ಮಾಡಿ ಸಂಪಾದನೆ ಮಾಡ್ತಾಳೆ ಅಂತ ಅಂದ್ಕೊಂಡಿದ್ರ? ಯಾವುದು ಇಲ್ಲ ತಾನೇ. ಅದೆಲ್ಲ ಅಂದ್ಕಂದಲೇನೆ ಬರೋದೇ ಜೀವನನೇ ಹಂಗೇನಿ. ಅದೇನೋ ಹೇಳ್ತಾರಲ್ಲ, ಜೀವನ ಅನ್ನೋದು ನಾವು ಹೊಂದ್ಕೊಂಡಂಗಲ್ಲ, ನಾವು ಹೊಂದ್ಕೊಂಡು ಬಾಳ್ದಂಗೆ ಜೀವನ. ಹೊಂದ್ಕೊಂಡು ಹೋಗೋದೇ ಜೀವನ. ನಾವು ಹೊಂದ್ಕೊಳ್ಳೋದೇ ಬೇರೆ, ಅದು ಆಗದೇ ಬೇರೆ. ಹಂಗಾಗಿ ನಾವೇನು ಹೊಂದ್ಕೊಂಬೋದು ಆಗಲ್ಲ, ಹೊಂದ್ಕೊಂಡೇ ಇರೋದೇ ಆಗುತ್ತೆ. ಸರಿಯಾಗಿ ಹೇಳಿದೆ ಕಣೆ ಗುಂಡಮ್ಮ. ಅದೇ ಮತ್ತೆ ನಾವು ಹೊಂದ್ಕೊಂಡಿರೋದು ಯಾವುದು ಆಗಲ್ಲ. ಅದೆಲ್ಲನ ಭಗವಂತನ ಇಚ್ಛೆ, ಏನಾಗಬೇಕು ಏನು ಬಿಡಬೇಕು ಅಂತಾನ. ನಮ್ಮ ಕಮಲಮ್ಗೆ ಯಾಕೋ ಎಚ್ಚರನೇ ಆಗಲಿಲ್ಲ. ಮಾತಾಡ್ಸಿ ಗುಂಡಮ್ಮ. ಕಮಲ ಎದ್ದಳಮ್ಮ. ಗುಂಡಜ್ಜಿ ಹೇಳಮ್ಮ. ಇಲ್ಲೇ ಇದ್ದೀವಿ. ಏನು ಹುಡುಗಿ ಚೆನ್ನಾಗೈತಮ್ಮ ನಿನ್ನ ಮಗಳು. ನಿಮ್ಮ ಅಮ್ಮಯ್ಯ, ನಿಮ್ಮ ತಮ್ಮ, ನಿಮ್ಮ ತಮ್ಮನ ಹೆಂಡತಿ, ನಿಮ್ಮ ಅಜ್ಜಿ ಎಲ್ಲರೂ ಇದ್ದಾರೆ ನೋಡು. ಚೆನ್ನಾಗೈದಾಳೆ ನಿನ್ನ ಮಗಳು. ಕಮಲಮ್ಮ ಚೆನ್ನಾಗೈದೇನಮ್ಮ? ಓ ಅಮ್ಮ ಚೆನ್ನಾಗಿದ್ದೀನಿ. ನಮ್ಮ ಮನೆಯವ್ರಿಗೆ ಹೇಳ್ ಕಳಿಸ್ರಿ ಬರಲಿ. ಆಯ್ತಮ್ಮ, ಹೇಳ್ ಕಳಿಸ್ತೀನಿ. ಹೇಳಿ ಯಾರು ಕೊಟ್ಟ ನಾನು ಬಂದು ನೋಡ್ಕೊಂಡು ಹೋಗ್ತಾನೆ ನಿನ್ನ ಗಂಡ. ನಾಳೆ ಯಾವಾಗ ನಾನು ನಿಮ್ಮ ಅತ್ತೆ ನಿನ್ನ ಗಂಡ ಬಂದು ನೋಡ್ಕೊಂಡು ಹೋಗ್ತಾರೆ. ಹೇಳ್ ಕಳಿಸ್ತೀನಿ. ಇಲ್ಲ ಒಂದೇ ಆತನ ಪತ್ರದಾಗೆ ಬರ್ದು ಕಳಿಸ್ತೀನಿ ಚೀಟಿನ. ಕಂತ ಯಾರ್ಗ ನಾನು ಚೀಟಿ ಕೊಟ್ಟು ಕಳ್ಸಪ್ಪ ಬಸ್ಸಿಗೆ. ಗಂಡ ಕೊಡು ಅಂತಾನೆ ಅಡ್ರೆಸ್ ಎಲ್ಲ ಬರೆದು ಅಚ್ಚುಕಟ್ಟಾಗಿ ಕೊಟ್ಟು ಕಳ್ಸು, ಬಂದು ನೋಡ್ಕೊಂಡು ಹೋಗಿ. ಸರಿ ಆಯ್ತಮ್ಮ. ಅಕ್ಕ ನೀನೇನು ಚಿಂತೆ ಮಾಡಬೇಡ, ಸುಮ್ಮನಿರು. ಮಾವನಿಗೆ ನಾನೆಲ್ಲ ಚೀಟಿ ಬರ್ದು ಕಳಿಸಿ ಇಲ್ಲಿಗೆ ಬರೋ ಥರ ಮಾಡ್ತೀನಿ. ನಾಳೆಗೆ ಬರ್ತಾರೆ. ಸರಿ ಆಯ್ತು ಕಣಕಂತ. ಸರಿ, ಒಂದಿಟ್ಟು ಕಿವಿಗೆ ಯಾತನ ಹತ್ತಿ ಕೊಡೆ ದೇವಮ್ಮ, ಹಿಕ್ಕೆಂಬ್ಲಿ. ಚೆನ್ನಾಗೈತೆ. ಹಾಲು ಕುಡ್ಸಮ್ಮ ಎದ್ದು ಹಂಗ. ಸರಿ ಆಟ್ಕೊಂಡು ಗುಂಡಜ್ಜಿ, ಹೋಗ್ತೀನಿ ನಾನು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.